ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ನಗರ ಪೊಲೀಸ್ ಆಯುಕ್ತ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ಬಿ ದಯಾನಂದ್ ಅವರು ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಸದಾಶಿವನಗರದ ಪರಮೇಶ್ವರ್ ಅವರ ನಿವಾಸದಲ್ಲಿ ದಯಾನಂದ್ ಅವರು ಭೇಟಿ ಮಾಡಿದ್ದಾರೆ. ದರ್ಶನ್ಗೆ ಜೈಲಲ್ಲಿ ರಾಜ್ಯಾತೀತದ ಕುರಿತಂತೆ ವಿವರಣೆಯನ್ನ ಪಡೆದಿದ್ದಾರೆ. ಜಿ ಪರಮೇಶ್ವರ್ಗೆ ವಿವರಣೆಯನ್ನ ಕೊಟ್ಟಿದ್ದಾರೆ ದಯಾನಂದ್. ದರ್ಶನ್ ಫೋಟೋ ವೈರಲ್ ಆಗಿರೋ ಹಿನ್ನೆಲೆ ವಿಡಿಯೋ ಕಾಲ್ ಬಗ್ಗೆ ಚರ್ಚೆ ನಡೆದಿದೆ. ನಿನ್ನೆಯೇ ಈ ಘಟನೆ ಬಗ್ಗೆ ವಿವರಣೆಯನ್ನ ಗೃಹ ಸಚಿವರು ಕೇಳಿದ್ರು. ಇನ್ನು ಕಾನೂನು ಮತ್ತು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಗೃಹ ಸಚಿವರು. ಗೃಹ ಸಚಿವರ ಸದಾಶಿವನಗರ ನಿವಾಸದಲ್ಲಿ ಭೇಟಿ ಮಾಡಿದ್ದಾರೆ ಕಮಿಷನರ್ ದಯಾನಂದ್ ಮತ್ತು ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರು. ದರ್ಶನ್ ಜೈಲಲ್ಲಿ ಯಾವ ರೀತಿಯಾಗಿದ್ದಾರೆ, ರಾಜ್ಯಾತೀತವನ್ನ ನೀಡಲಾಗ್ತಾ ಇದೆಯಾ, ವಿಲ್ಸನ್ ಗಾರ್ಡನ್ ನಾಗನನ್ನ ಭೇಟಿಯಾಗೋದಕ್ಕೆ ಯಾರು ಅನುವು ಮಾಡಿಕೊಟ್ರು, ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ದರ್ಶನ್ ಅವರ ಫೋಟೋ ವಿಡಿಯೋಗಳು ಹರಿದಾಡ್ತಾ ಇದೆ. ಆ ವಿಡಿಯೋ ಕಾಲ್ ಮೂಲಕ ಮಾತಾಡಿದ್ದಾರೆ. ಆ ವಿಡಿಯೋ ಕಾಲ್ ಮಾಡೋದಕ್ಕೆ ಆಂಡ್ರಾಯ್ಡ್ ಫೋನ್ ಎಲ್ಲಿಂದ ಬಂತು, ಯಾರ ಫೋನ್ ಇದೆಲ್ಲದರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ಇನ್ನು ಜೈಲಾಧಿಕಾರಿಯ ಫೋನ್ ಅದು, ಆ ಫೋನನ್ನ ಇಸ್ಕೊಂಡು ಒಬ್ಬ ರೌಡಿ ಶೀಟರ್ ಕರೆ ಮಾಡಿದ್ದ. ಪಕ್ಕದ ಬ್ಯಾರಕ್ನಲ್ಲಿ ದರ್ಶನ್ ಅವರು ಇದ್ರಂತೆ. ಸೊ ಹಾಗಾಗಿ ಅವ್ರಿಗೂ ಹೋಗಿ ಸತ್ಯ ಅನ್ನುವಂಥ ವ್ಯಕ್ತಿಯ ಜೊತೆ ಮಾತಾಡ್ತಾ ಇರ್ತಾನೆ. ಅವನಿಗೂ ಕೂಡ ಮಾತನಾಡಿಸುವಂಥ ಪ್ರಯತ್ನ ದರ್ಶನ್ ಅವರಿಂದ ಆಗುತ್ತೆ. ಇದೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾದ್ರೂ ಯಾರು, ಹೇಗೆ, ಏನು ಮಾಡ್ತಾ ಇದ್ದೀರಿ ನೀವೆಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಜೈಲಿನ ಒಳಗಡೆ ಏನೇನಾಗ್ತಾ ಇದೆ ಚಟುವಟಿಕೆಗಳು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ರಿಪೋರ್ಟ್ ಅನ್ನ ಜಿ ಪರಮೇಶ್ವರ್ ಅವರು ಪಡ್ಕೊಂಡಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಒಂದು ಗೃಹ ಸಚಿವರ ಮನೆಗೆ ಕಮಿಷನರ್ ದಯಾನಂದ್ ಅವರು ಭೇಟಿ ಕೊಟ್ಟಿರುವಂತಹ ದೃಶ್ಯ ಗಮನಿಸ್ತಾ ಇದ್ರೆ, ಮತ್ತೊಂದು ಭಾಗದಲ್ಲಿ ನಿನ್ನೆ ದರ್ಶನ್ ಅವರ ಫೋಟೋ, ಜೈಲಿಂದ ರಿಲೀಸ್ ಆಗಿರುವಂತಹ ಫೋಟೋ ಮತ್ತು ಆ ವಿಡಿಯೋ ಕಾಲ್ನಲ್ಲಿ ಮಾತಾಡಿರೋದನ್ನು ಕೂಡ ಇಲ್ಲಿ ಗಮನಿಸಬಹುದಾಗಿದೆ. ಜೈಲು ಅಂತಂದ್ರೆ ಬೇರೆ ಬೇರೆ ಕೈದಿಗಳು ಕೂಡ ಇರ್ತಾರೆ. ಬೇರೆ ಕೈದಿಗಳ ಥರ ಇವ್ರಿಗೂ ಕೂಡ ಸಮಾನವಾಗಿ ನಡೆಸ್ಕೊಳ್ಬೇಕು, ನೋಡ್ಕೋಬೇಕು ಅಂತ ಇರುತ್ತೆ. ಆದರೆ ಇವರು ಜೈಲನ್ನೇ ರೆಸಾರ್ಟ್ ಮಾಡ್ಕೊಂಡ್ರ, ಪಿಕ್ನಿಕ್ ಸ್ಪಾಟ್ ಮಾಡ್ಕೊಂಡ್ರ ಅನ್ನುವಂಥ ಪ್ರಶ್ನೆ ಆ ಒಂದು ಫೋಟೋದಿಂದ ಅನಿಸುತ್ತೆ. ಇನ್ನು ಜೈಲಿನ ಕ್ಯಾಂಟೀನ್ನಲ್ಲೇ ಬೀಡಿ, ಸಿಗರೇಟ್ ಎಲ್ಲವೂ ಸಿಗುತ್ತಂತೆ. ಸೊ ಅದಕ್ಕೂ ಪರ್ಮಿಷನ್ ಇದೆಯಾ, ಪರ್ಮಿಷನ್ ಕೊಟ್ಟವ್ರು ಯಾರು, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕಲೆ ಹಾಕೋ ಕೆಲಸ ಆಗ್ತಾ ಇದೆ. ಇನ್ನು ಕಾನೂನು ಸುವ್ಯವಸ್ಥೆ ಬಗ್ಗೆ ಡೆಫಿನೆಟ್ಲಿ ನಿನ್ನೆಯ ಬೆಳವಣಿಗೆಯ ನಂತರ ಪ್ರಶ್ನೆಗಳು ಮೂಡ್ತಾ ಇದೆ. ಸಾಕಷ್ಟು ಜನ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ತಿದ್ದಾರೆ. ಜೈಲಲ್ಲಿ ಅವರಿಗೆ ಪಾಪ ಪ್ರಜ್ಞೆ ಕಾಡುತ್ತೆ, ಅವರ ತಪ್ಪಿನ ಅರಿವಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಅವರ ತಪ್ಪಿನ ಅರಿವಾದಂತೆ ಕಾಣಿಸ್ತಾ ಇಲ್ಲ, ಅವ್ರನ್ನ ನೋಡ್ಕೊಳ್ತಾ ಇಲ್ಲ. ತಪ್ಪಿನ ಅರಿವಾಗಬೇಕು ಅಂತಂದ್ರೆ ಅಲ್ಲಿ ಶಿಕ್ಷೆ ಅನುಭವಿಸಬೇಕು, ಅಂತಹ ಯಾವುದೇ ಪ್ರಸಂಗಗಳು ಇಲ್ಲಿ ಕಂಡು ಬರ್ತಾ ಇಲ್ಲ ಅನ್ನೋದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಒಂದಿಷ್ಟು ಗೈಡ್ ಮಾಡುವಂತಹ ಸಾಧ್ಯತೆ ಇದೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ಎಚ್ಚರ ವಹಿಸಿ ಅಂತ ಜಿ ಪರಮೇಶ್ವರ್ ಅವರು ಸೂಚನೆ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಅವರಿಂದಲೂ ಕೂಡ ಗೃಹ ಸಚಿವರು ಈ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ.